ಹಾಯ್ ಹಲೋ ನಿಮಗೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋಗಳಲ್ಲಿ ಈ ಸೆಪ್ಟೆಂಬರ್ 2020ರಲ್ಲಿ ನಡೆದಂತಹ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವಂಥದ್ದನ್ನು ಮಾಡ್ತಿದ್ವಿ. ಅದರಲ್ಲಿ ಮೊದಲನೆಯದಾಗಿ ರಾಜ್ಯಶಾಸ್ತ್ರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆ ಒದಗಿಸಿದ ಕೀ ಆನ್ಸರ್ಗಳ ಜೊತೆಗೆ ಅವುಗಳನ್ನು ನಾವು ಮರ್ಜ್ ಮಾಡಿ ತಮ್ಮ ಮುಂದೆ ಯಾವ ರೀತಿಯಾಗಿ ಆ ಉತ್ತರಗಳನ್ನು ಬರಿಬೇಕು ಅನ್ನೋದ್ರ ಬಗ್ಗೆ ತಮಗೆ ನಾವು ವಿವರವಾಗಿ ಆ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇವೆ. ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಕೂಡ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿ ಯಾವ ರೀತಿಯಾಗಿ ಇತಿಹಾಸದ ಪ್ರಶ್ನೆ ಪತ್ರಿಕೆಯನ್ನು ಅಟೆಂಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ಈ ಮೂಲಕ ಗಮನಕ್ಕೆ ತಂದಿದ್ವಿ. ಹಾಗೆ ಇವತ್ತಿನ ದಿನ ನಾವು ಇನ್ನೊಂದು ವಿಷಯ ಸಮಾಜಶಾಸ್ತ್ರವನ್ನು ಯಾವ ರೀತಿಯಾಗಿ ಅಟೆಂಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ಮಾರ್ಚ್ನಲ್ಲಿ ನಡೆದಂತಹ 2020ರ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಸಾಲ್ವ್ ಮಾಡಲಾಗಿತ್ತು. ಹಾಗಾಗಿ ಈಗ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಈ ಒಂದು ಸಪ್ಲಿಮೆಂಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಮಾಜಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಹಾಗೂ ಇಲಾಖೆ ಒದಗಿಸಿದ ಉತ್ತರ ಪತ್ರಿಕೆ ಆ ಎರಡೂ ಉತ್ತರವನ್ನು ಕೀ ಆನ್ಸರನ್ನು ಮರ್ಜ್ ಮಾಡಿ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಾದರೆ ಆ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋಣವೇ, ಬನ್ನಿ. ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ಈ ಸೆಪ್ಟೆಂಬರ್ 2020ರಲ್ಲಿ ನಡೆದಂತಹ ಸಪ್ಲಿಮೆಂಟರಿ ಕ್ವೆಶ್ಚನ್ ಪೇಪರ್, ಆ ಕ್ವೆಶ್ಚನ್ ಪೇಪರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಹಾಗೂ ಇಲಾಖೆ ಒದಗಿಸಿರುವಂತಹ ಕೀ ಆನ್ಸರ್ನಲ್ಲಿ ಯಾವ ರೀತಿಯ ಉತ್ತರಗಳನ್ನು ನಿರೀಕ್ಷೆ ಮಾಡಲಾಗಿದೆ ಅನ್ನೋದನ್ನು ನಾವು ನೋಡಬೇಕಂದ್ರೆ, ಮೊದಲಿಗೆ ತಮಗೆ ಗೊತ್ತು, ನಮ್ಮ ಈ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ 3 ಗಂಟೆ 15 ನಿಮಿಷದ ಸಮಯದ ಒಳಗೊಂಡಿರ್ತಾ ಇದೆ. ಇದರಲ್ಲಿ ಸುಮಾರು 42 ಪ್ರಶ್ನೆಗಳಿರ್ತಾ ಇವೆ. ಅದರಲ್ಲಿ ನಾವು 100 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬರೀಬೇಕಾಗ್ತದೆ. ಹಾಗಾದರೆ ಆ ಭಾಗಗಳು ಎಷ್ಟು, ಯಾವ ಭಾಗದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಇರುತ್ತಾ ಇವೆ ಹಾಗೂ ಅವುಗಳನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ತಲಾ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆ ಇರ್ತಾ ಇದೆ. ಮೊದಲನೇ ಭಾಗ. ಈ ಭಾಗದಲ್ಲಿ 10 ಪ್ರಶ್ನೆಗಳಿರ್ತಾ ಇವೆ. ಪ್ರತಿಯೊಂದು ಪ್ರಶ್ನೆಯೂ ಕೂಡ ನಮಗೆ ಒಂದೊಂದು ಅಂಕ ದೊರಕಿಸಿಕೊಡ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯ ನಮಗೆ ಆಯ್ಕೆಗೆ ಅವಕಾಶವಿಲ್ಲ. ಅಂದರೆ ನಾವು ಈ 10 ಪ್ರಶ್ನೆಗಳನ್ನು ಇಲ್ಲಿ ಬರೀಬೇಕಾಗ್ತದೆ. ಹಾಗಾಗಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋಣ. ಭಾರತದ ಯಾವುದಾದರೊಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ. ಇದು ಮೊದಲನೇ ಪ್ರಶ್ನೆ. ಇದಕ್ಕೆ ಉತ್ತರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ, ಬೌದ್ಧ, ಸಿಖ್ ಈ ಧಾರ್ಮಿಕ ಸಮುದಾಯಗಳನ್ನು ನಾವು ಹೆಸರಿಸಬಹುದು. ಇದರಲ್ಲಿ ನಾವು ಯಾವುದಾದ್ರೂ 2 ಉತ್ತರವನ್ನು ಬರೆದರೆ ಸಾಕು. ಇನ್ನು ಎರಡನೆಯ ಪ್ರಶ್ನೆ, ಜನಸಂಖ್ಯಾಶಾಸ್ತ್ರದ ಯಾವುದಾದರೂ ಒಂದು ಪ್ರಕಾರಗಳನ್ನು ತಿಳಿಸಿ. ಜನಸಂಖ್ಯಾಶಾಸ್ತ್ರದ ಯಾವುದಾದ್ರೂ ಒಂದು ಪ್ರಕಾರವನ್ನು ತಿಳಿಸಿ ಅಂದಾಗ ಇಲ್ಲಿ ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಅನ್ನುವಂಥ ಈ ಪ್ರಕಾರಗಳು ಬರ್ತಾ ಇವೆ. ಇವುಗಳಲ್ಲಿ ನಾವು ಯಾವುದಾದ್ರೂ ಒಂದನ್ನು ಬರೆದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಮೂರನೆಯ ಪ್ರಶ್ನೆ, ಜಾತಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ? ಜಾತಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಎಂಬ ಈ ಪ್ರಶ್ನೆಗೆ ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಈ ಜಾತಿ ಎನ್ನುವ ಪದ ಉತ್ಪತ್ತಿಯಾಗಿದೆ ಅಂತ ನಾವು ಬರೀಬೇಕಾಗ್ತದೆ. ಇದಕ್ಕೆ ನಮಗೆ 1 ಅಂಕ ದೊರೀತಾ ಇದೆ. ಇನ್ನು ನಾಲ್ಕನೇ ಪ್ರಶ್ನೆ, ಸಂವಿಧಾನದ ಯಾವ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ? ಅಂದರೆ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸುವಂತಹ ಒಂದು ನಿಯಮವನ್ನು ಹೊಂದಿದೆ ಅಂದರೆ ಅದರಲ್ಲಿ ಸಂವಿಧಾನದ 17ನೇ ವಿಧಿ ಅಥವಾ 17ನೇ ಕಲಮು ಈ ಅಸ್ಪೃಶ್ಯತೆಯನ್ನು ನಿಷೇಧಿಸುವಂಥ ಕಾರ್ಯ ಮಾಡ್ತದೆ. ಇನ್ನು 5ನೇ ಪ್ರಶ್ನೆ, ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಈ ಪ್ರಶ್ನೆಗೆ ಉತ್ತರ ಐರಾವತಿ ಕರ್ವೆ. ಇನ್ನು 6ನೇ ಪ್ರಶ್ನೆ, ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂದಾಗ ಇದಕ್ಕೆ ಉತ್ತರ ಡಾಕ್ಟರ್ ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಇನ್ನು 7ನೇ ಪ್ರಶ್ನೆ, ಭೂ ಸುಧಾರಣೆಯ ತತ್ವವೇನು? ಭೂ ಸುಧಾರಣೆಯ ತತ್ವವೇನು ಎನ್ನುವಂಥ ಪ್ರಶ್ನೆಗೆ ನಾವು ಬರೀಬೇಕಾಗಿರುವಂಥ ಉತ್ತರ ಎಂದರೆ ಉಳುವವನೇ ಭೂಮಿಯ ಒಡೆಯ ಅಥವಾ ಭೂರಹಿತರಿಗೆ ಭೂಮಿ.
ಈ ಒಂದು ತತ್ವದ ಆಧಾರದ ಮೇಲೆ ಭೂ ಸುಧಾರಣೆ ತತ್ವವನ್ನು ನಾವು ನೋಡಬಹುದಾಗಿದೆ. ಇನ್ನು 8ನೇ ಪ್ರಶ್ನೆ, TRP ಯನ್ನು ವಿಸ್ತರಿಸಿ. TRP ಇದನ್ನು ನಾವು ಕನ್ನಡದಲ್ಲಿ ದೂರದರ್ಶನ ಅಳತೆ ಬಿಂದು ಅಂತ ಕರಿತೀವಿ. ಸಾಮಾನ್ಯವಾಗಿ ಬಹಳಷ್ಟು ಜನ ಉಪಯೋಗಿಸ್ತಾರೆ TRP ಅನ್ನುವಂಥ ಮಾತನ್ನು ನಾವು ಕೇಳ್ತಿರ್ತೀವಿ. ಹಾಗಾದರೆ TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಈ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ TRP ಇದರ ವಿಸ್ತಾರವಾದಂತಹದ್ದು. ಇದನ್ನು ಕನ್ನಡದಲ್ಲಿ ದೂರದರ್ಶನ ಅಳತೆ ಬಿಂದು ಅಂತ ಕರಿತೀವಿ. ಇನ್ನು 9ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾಗ ಇದಕ್ಕೆ ಉತ್ತರ ಏನು ಬರೀಬೇಕಾಗ್ತದೆ ಅಂದರೆ ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ ಅವರು ಈ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಇನ್ನು 10ನೇ ಪ್ರಶ್ನೆ, ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಈ ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಡಾಕ್ಟರ್ MN ಶ್ರೀನಿವಾಸ್. ಇವು ಈ 10 ಪ್ರಶ್ನೆಗಳು. ಈ 10 ಪ್ರಶ್ನೆಗಳಿಗೆ ಯಾವ ರೀತಿಯ ಉತ್ತರವನ್ನು ನಾವು ಬರೀಬೇಕು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಈ 10 ಪ್ರಶ್ನೆಗಳಿಗೆ ಮುಗಿದ ಮೇಲೆ ಇನ್ನು ಬರುವಂಥದ್ದು 2ನೇ ಭಾಗ, ಪ್ರಶ್ನೆ ಪತ್ರಿಕೆ 2ನೇ ಭಾಗ. ಈ 2ನೇ ಭಾಗದಲ್ಲಿ ಏನಿರ್ತಾ ಇದೆ ಅಂತಂದರೆ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೊಡಲಾಗಿರ್ತಾ ಇದೆ ಅಥವಾ ಕೇಳಲಾಗಿರ್ತಾ ಇದೆ. ಇಲ್ಲಿ ಆ 12 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ. ಅಂದರೆ ಇಲ್ಲಿ ಆಯ್ಕೆಗೆ ಅವಕಾಶ ಇದೆ. ಇಲ್ಲಿಂದ ಈ ಪ್ರಶ್ನೆ ಭಾಗದಿಂದ ಆಯ್ಕೆಗೆ ಅವಕಾಶವನ್ನು ಬರುವಂತಹದ್ದು ನಾವು ನೋಡ್ತೀವಿ. ಮೊದಲನೇ ಭಾಗದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಆಯ್ಕೆಗೆ ಅವಕಾಶ ಇರೋದಿಲ್ಲ, ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರಿಸಬೇಕು. ಆದರೆ 2ನೇ ಭಾಗದಲ್ಲಿ ನಮಗೆ ಆಯ್ಕೆಗೆ ಅವಕಾಶ ಇರ್ತದೆ. ಅದು ಯಾವ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಅಂದರೆ ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ತಲಾ 2 ಮತ್ತು 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 10 ಬರೀಬೇಕಾಗ್ತದೆ. ಅವು 2 ಅಂಕ ನಮಗೆ ಪ್ರತಿಯೊಂದು ಪ್ರಶ್ನೆಯೂ ಕೂಡ ದೊರಕಿಸಿಕೊಡುವುದರಿಂದ ಇಲ್ಲಿ 20 ಅಂಕಗಳನ್ನು ನಾವು ಗಿಟ್ಟಿಸಿಕೊಳ್ಳಬಹುದಾಗಿದೆ. ಹಾಗಾದರೆ 11ನೇ ಪ್ರಶ್ನೆ ಏನು? ಆರ್ಯನೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ. ಆರ್ಯನೀಕರಣ ಈ ಪ್ರಕ್ರಿಯೆಗೆ ಅಡ್ಡಿಯಾಗಿರುವಂತಹ 2 ಅಂಶಗಳು ಯಾವುವು ಅಂದರೆ ಇಲ್ಲಿ 3 ಅಂಶಗಳನ್ನು ನೀಡಲಾಗಿದೆ. ಅದರಲ್ಲಿ ನಾವು 2 ಬರೀಬೇಕು. ಬುಡಕಟ್ಟು ಸಮೂಹಗಳು ವಿಲೀನಗೊಳ್ಳಲು ನಿರಾಕರಿಸಿದರು. ಇದು ಒಂದು ಆರ್ಯನೀಕರಣ ಪ್ರಕ್ರಿಯೆಗೆ ಅಡ್ಡಿಯಾಗಿರುವಂತಹ ಅಂಶ. ಇನ್ನು ಪ್ರಬಲ ಜನಾಂಗೀಯ ಸಮೂಹಗಳಿಂದ ವಿಶೇಷ ಸಮಸ್ಯೆಗಳು ಉಂಟಾದವು. ಪ್ರಬಲ ಜನಾಂಗೀಯ ಸಮೂಹಗಳು ಏನು ಮಾಡಿದವು ಅಂದರೆ ವಿಶೇಷ ಸಮಸ್ಯೆಗಳನ್ನು ಅಲ್ಲಿ ಉಂಟು ಮಾಡಿದವು. ಆಮೇಲೆ ನಂತರ ಬಂದ ವಲಸೆಗಾರರು. ಈ 3ರಲ್ಲಿ ನಾವು 2 ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 12ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಪಡಿಸುವ 2 ಸವಾಲುಗಳನ್ನು ತಿಳಿಸಿ. ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಪಡಿಸುವಂತಹ 2 ಸವಾಲುಗಳು ಯಾವುವು ಅಂತಂದರೆ ಅದರಲ್ಲಿ ನಾವು ಇಲ್ಲಿ 5 ನೀಡಿದ್ದೇವೆ. ಬಟ್ ಅದರಲ್ಲಿ 2 ನೀವು ಬರೀಬೇಕಾದ್ರೆ ಸರಿಯಾದ ಉತ್ತರ ಆಗ್ತದೆ. ಅವು ಯಾವುದಂದರೆ ಪ್ರಾಂತೀಯವಾದ. ಅಂದರೆ ರಾಷ್ಟ್ರೀಯ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಬಿಟ್ಟು ನಮ್ಮ ಪ್ರಾಂತ ನಮ್ಮದೇ ರಾಜ್ಯ ಅನ್ನುವಂಥ ರೀತಿಯಲ್ಲಿ ಪ್ರಾಂತೀಯವಾದವು ಕೂಡ ಇದಕ್ಕೆ ಕಾರಣ ಆಗ್ತದೆ. ಕೋಮುವಾದ 2ನೇದು, ಭಾಷಾವಾದ, ಉಗ್ರವಾದ, ಭಯೋತ್ಪಾದನೆ. ಈ ಪ್ರಮುಖ 5ರಲ್ಲಿ ನಾವು 2 ಇದಕ್ಕೆ ಬರೆದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು ಕರ್ನಾಟಕದ 13ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. ಈ ಪ್ರಶ್ನೆಯನ್ನು ಮಾರ್ಚ್ನಲ್ಲಿಯೂ ಕೇಳಲಾಗಿತ್ತು. ಕರ್ನಾಟಕ ರಾಜ್ಯದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂತ ಅಂದಾಗ ನಾವು ಏನು ಬರೀಬೇಕಾಗ್ತದೆ ಅಂತಂದರೆ ಪ್ರಮುಖವಾಗಿ ಕಂಡುಬರುವಂತಹ 2 ಜಾತಿಗಳಲ್ಲಿ ಮೊದಲನೆಯದಾಗಿ ಒಕ್ಕಲಿಗ. ಇದು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬಹಳಷ್ಟು ಪ್ರಬಲವಾಗಿರುವಂತಹ ಒಂದು ಜಾತಿಯಾಗಿದ್ದರೆ, ಇನ್ನು ಲಿಂಗಾಯತ ಇದು ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಪ್ರಬಲವಾಗಿರುವಂತಹ ಒಂದು ಜಾತಿ ಆಗಿದೆ. ಹೀಗಾಗಿ ಪ್ರಬಲ 2 ಜಾತಿಗಳನ್ನು ಹೆಸರಿಸಿ ಅಂದಾಗ ನಾವು ಒಕ್ಕಲಿಗ ಮತ್ತು ಲಿಂಗಾಯತ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಬರೆದರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಮಹಿಳಾ ಸಬಲೀಕರಣ ಎಂದರೇನು ಅಂತ ಕೇಳಿದಾಗ ಇಲ್ಲಿ ಪ್ರಶ್ನೆಗೆ ನಾವು ಉತ್ತರ ಬರೀಬೇಕಾಗಿರುವಂಥದ್ದು ಏನೆಂದರೆ ಅಧಿಕಾರ ಕೊಡುವುದು. ಯಾರಿಗೆ? ಮಹಿಳೆಯರಿಗೆ. ಅದರಿಂದ ಸಬಲೀಕರಣವು ಮಹಿಳೆಯರನ್ನು ಸಬಲಗೊಳಿಸಲು ಅಧಿಕಾರ ಕೊಡುವುದನ್ನು ಸೂಚಿಸುತ್ತದೆ. ಅಂದರೆ ಮಹಿಳೆಯರು ಕೂಡ ಸಬಲರಾಗಬೇಕು ಅಂದರೆ ಅವರಿಗೂ ಕೂಡ ಅಧಿಕಾರವನ್ನು ನೀಡಬೇಕು ಅನ್ನುವಂಥದ್ದು ಈ ಮಹಿಳಾ ಸಬಲೀಕರಣದ ಅರ್ಥ ಆಗ್ತದೆ. ಇನ್ನು 15ನೇ ಪ್ರಶ್ನೆ, ಅವಿಭಕ್ತ ಕುಟುಂಬದ 2 ಪ್ರಕಾರಗಳನ್ನು ತಿಳಿಸಿ. ಅವಿಭಕ್ತ ಕುಟುಂಬದ 2 ಪ್ರಕಾರಗಳನ್ನು ತಿಳಿಸಿ ಎಂದಾಗ ಅದರಲ್ಲಿ ಪ್ರಮುಖವಾಗಿ ನಿಮಗೆ ಗೊತ್ತಿರ್ಬೋದು 2 ಪ್ರಕಾರಗಳು ಯಾವುದು ಅಂದರೆ ಮೊದಲನೇದಾಗಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬ.
ಎರಡನೇದು ಮಾತೃ ಪ್ರಧಾನ ಅವಿಭಕ್ತ ಕುಟುಂಬ. ಇವು ಅವಿಭಕ್ತ ಕುಟುಂಬದ 2 ಪ್ರಕಾರಗಳು. ಇನ್ನು 16ನೇ ಪ್ರಶ್ನೆ, ಗ್ರಾಮೀಣ ಅಧ್ಯಯನದ 2 ಮಹತ್ವಗಳನ್ನು ತಿಳಿಸಿ ಅಥವಾ ಮಹತ್ವವನ್ನು ತಿಳಿಸಿ. ಗ್ರಾಮೀಣ ಅಧ್ಯಯನದ 2 ಮಹತ್ವಗಳು ಅಂದರೆ ಯಾವುದು? ಮೊದಲನೇದಾಗಿ, ಕ್ಷೇತ್ರ ಕಾರ್ಯ ಅಧ್ಯಯನವು ಪುಸ್ತಕ ಆಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ಒದಗಿಸುತ್ತದೆ. ಅಂದರೆ ನಾವು ಕ್ಷೇತ್ರ ಕಾರ್ಯ ಮಾಡಿದರೆ ಅಥವಾ ಕ್ಷೇತ್ರದಲ್ಲಿ ಹೋಗಿ ಅಧ್ಯಯನ ಮಾಡುವಂಥದ್ದು ಮಾಡಿದರೆ ಇಲ್ಲಿ ಏನಾಗ್ತದೆ ಅಂದರೆ ಪುಸ್ತಕ ಆಧಾರಿತ ದೋಷಗಳು ಇದ್ದದ್ದನ್ನು ಅದು ನಿವಾರಣೆ ಪರಿಹಾರ ಒದಗಿಸುತ್ತದೆ. ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ, ಸಾಹಿತ್ಯದ ಪೂರ್ವಾಗ್ರಹ, ಅಂದರೆ ಸಾಹಿತ್ಯದಲ್ಲಿ ಏನಾಗಿರ್ತದೆ ಅಂದರೆ ಕೆಲವೊಂದು ಪೂರ್ವಾಗ್ರಹ ಅನ್ನುವಂಥ ಭಾವನೆಯಲ್ಲಿ ಇರ್ತದೆ, ಪೂರ್ವಾಗ್ರಹ ಇರ್ತದೆ ಅದು. ಆಮೇಲೆ ಅನಂತರದ ಮೌಲ್ಯಮಾಪನವನ್ನು ದಾಖಲಿಸುವುದು, ವಿಶೇಷಣಾತ್ಮಕ ಮಾದರಿಯ ಬೆಳವಣಿಗೆ, ಗ್ರಾಮಗಳ ಅಧ್ಯಯನಗಳನ್ನು ಸಾಮಾಜಿಕ ಸುಧಾರಣೆಗೆ ಸಹಕಾರಿಯಾಗಿದೆ. ಈ 6 ಅಂಶಗಳಲ್ಲಿ ನಾವು 2 ಮಹತ್ವದ ಅಂಶಗಳನ್ನು ಬರೆದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 17ನೇ ಪ್ರಶ್ನೆ, ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ. ಭಾರತೀಯ ಗ್ರಾಮಗಳ 2 ಲಕ್ಷಣಗಳು ಎಂದಾಗ ನಿಮ್ಗೆ ಗೊತ್ತಿರ್ಬೋದು, ಭಾರತದಲ್ಲಿ ಗ್ರಾಮಗಳು ಯಾವ ರೀತಿಯಾಗಿವೆ ಅಂದರೆ ಸಣ್ಣ ಗಾತ್ರ, ಪ್ರಾಥಮಿಕ ಸಂಬಂಧಗಳ ಪ್ರಾಮುಖ್ಯತೆ ಇರ್ತದೆ ಗ್ರಾಮಗಳಲ್ಲಿ, ಸಾಮಾಜಿಕ ಸಮೈಕ್ಯತೆ, ಕೃಷಿ ಮತ್ತು ಅದರ ಉಪಕಸುಬುಗಳು, ನೆರೆಹೊರೆಯ ಪ್ರಭಾವ ಮತ್ತು ಸರಳ ಜೀವನ, ಇನ್ನೊಂದು ಸ್ವಾಯತ್ತತೆ. ಈ ಪ್ರಮುಖ 6 ಅಂಶಗಳಲ್ಲಿ ನಾವು 2 ಲಕ್ಷಣಗಳನ್ನು ಬರೆದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಮಾರುಕಟ್ಟೆ ಎಂದರೇನು? ನಿಮ್ಗೆ ಗೊತ್ತಿರ್ಬೋದು, ಮಾರುಕಟ್ಟೆ ಅಂದರೆ ಅಥವಾ ಮಾರ್ಕೆಟ್ ಅಂತ ನಾವು ಕರಿತೀವಿ. ಮಾರುಕಟ್ಟೆ ಅಂದರೆ ಇದು ಒಂದು ವ್ಯವಸ್ಥೆಯಾಗಿ ಸರಕು ಮತ್ತು ಸೇವೆಗಳ ವಿನಿಮಯವಾಗಿದೆ. ಇದೊಂದು ವ್ಯವಸ್ಥೆ ಮಾರುಕಟ್ಟೆ ಅನ್ನುವಂಥದ್ದು. ಇದು ಸರಕು ಮತ್ತು ವಿನಿಮಯ ಮಾಡಲಿಕ್ಕೆ ಅಥವಾ ಸೇವೆಗಳನ್ನು ವಿನಿಮಯ ಮಾಡಲಿಕ್ಕೆ ಅವಕಾಶವಾಗಿರುವಂಥದ್ದು. ವಿವಿಧ ವ್ಯವಸ್ಥೆಗಳು, ನಿಯಮ ಮತ್ತು ಸಂಬಂಧಿಗಳು ಮತ್ತು ಮೂಲಭೂತ ಪರಿಕರಗಳು ಮಾರುಕಟ್ಟೆಯಲ್ಲಿ ಸೇರಿರುವುದೇ ಮಾರುಕಟ್ಟೆ ಆಗಿದೆ. ಇನ್ನು 19ನೇ ಪ್ರಶ್ನೆ, ದೂರದರ್ಶನದ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳ ಹೆಸರು ತಿಳಿಸಿ. ನಿಮ್ಗೆ ಗೊತ್ತಿರ್ಬೋದು, ಒಂದು ಕಾಲದಲ್ಲಿ ಕೇವಲ ದೂರದರ್ಶನ ಅತ್ಯಂತ ಪ್ರಮುಖವಾಗಿರುವ ದೃಶ್ಯ ಮಾಧ್ಯಮ ಆದಾಗ ಅಲ್ಲಿ ಅತ್ಯಂತ ಪ್ರಮುಖವಾಗಿರುವ 2 ಮಹಾಕಾವ್ಯಗಳನ್ನು ನಾವು ನೋಡ್ತೀವಿ. ಆ ಮಹಾಕಾವ್ಯಗಳು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಈ 2 ಮಹಾಕಾವ್ಯಗಳು ಕೂಡ ದೂರದರ್ಶನದ ಜನಪ್ರಿಯತೆಗೆ ಕಾರಣವಾಗಿರುವಂತಹ ಮಹಾಕಾವ್ಯಗಳಾಗಿವೆ. ಇನ್ನು 20ನೇ ಪ್ರಶ್ನೆ, ಮಲಪ್ರಭಾ ರೈತರ ಪ್ರತಿಭಟನೆಗೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಮಲಪ್ರಭಾ ರೈತರ ಪ್ರತಿಭಟನೆಗೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಎಂದಾಗ ಸ್ಥಿರ ಬೆಲೆ ಪ್ರಶ್ನೆ ಮೊದಲನೇ ಕಾರಣ, ಲೇವಿಯ ಪ್ರಶ್ನೆ 2ನೇ ಕಾರಣ, ಆಮೇಲೆ ಸ್ಥಳೀಯ ನೌಕರಶಾಹಿಯ ಪಾತ್ರ ಇದು ಕೂಡ 3ನೇ ಕಾರಣ. ಈ 3 ಕಾರಣಗಳಲ್ಲಿ ನಾವು 2 ಕಾರಣಗಳನ್ನು ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 21ನೇ ಪ್ರಶ್ನೆ, ದಲಿತ ಚಳುವಳಿಯ ತತ್ವಗಳು ಏನು? ದಲಿತ ಚಳುವಳಿಯ ತತ್ವಗಳು ಏನು ಎಂದರೆ, ಒಂದು ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯ ಬದುಕಿನ ಅನ್ವೇಷಣೆಯೇ ದಲಿತ ಚಳುವಳಿಯ ಮೂಲ ಆಶಯ ಅಥವಾ ತತ್ವ. ಅಂದರೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯ ಬದುಕಿನ ಅನ್ವೇಷಣೆ ಇವು ದಲಿತ ಚಳುವಳಿಯ ಮೂಲ ತತ್ವಗಳು ಆಗಿವೆ. ಇನ್ನು 22ನೇ ಪ್ರಶ್ನೆ, ಪಾಶ್ಚಿಮಾತ್ಯೀಕರಣ ಯಾವುದಾದರೂ 2 ಕ್ಷೇತ್ರಗಳನ್ನು ಹೆಸರಿಸಿ. ಅಂದರೆ ಪಾಶ್ಚಿಮಾತ್ಯೀಕರಣದ ಯಾವುದಾದರೂ 2 ಕ್ಷೇತ್ರಗಳನ್ನು ಹೆಸರಿಸಿ ಎಂದಾಗ ನಿಮ್ಗೆ ಗೊತ್ತಿರ್ಬೋದು, ಪಾಶ್ಚಿಮಾತ್ಯೀಕರಣಕ್ಕೆ ಕಾರಣವಾಗಿರುವಂಥ 2 ಕ್ಷೇತ್ರಗಳೆಂದರೆ ಮೊದಲನೆಯದಾಗಿ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ, ಎರಡನೇದ್ದು ಸಾಮಾಜಿಕ ಸಂಸ್ಥೆಗಳು, ಮೂರನೆಯದಾಗಿ ತತ್ವಾದರ್ಶಿಗಳು ಮತ್ತು ಮೌಲ್ಯಗಳು. ಈ 3 ಅಂಶಗಳಲ್ಲಿ ನಾವು 2 ಬರೆದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಈ ಪ್ರಶ್ನೆ ಪತ್ರಿಕೆಯ 3ನೇ ಭಾಗ. ಈ 3ನೇ ಭಾಗ ಯಾವ ರೀತಿಯಾಗಿರ್ತದೆ, ಇದು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ಅಂತಂದರೆ, ಈ 3ನೇ ಭಾಗದಲ್ಲಿ ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ 15 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ. ಅಂದರೆ ಇಲ್ಲಿ 5 ಅಂಕದ ಗಳಿಸಿಕೊಡುವಂತಹ ಪ್ರಶ್ನೆಗಳಿರ್ತಾಯಿವೆ. ಇಲ್ಲಿ ನಿಮಗೆ 6 ಪ್ರಶ್ನೆಗಳಿದ್ದು ಆ 6ರಲ್ಲಿ ನೀವು ಎಷ್ಟು ಬರೀಬೇಕಾಗ್ತದೆ ಅಂತಂದರೆ 4 ಪ್ರಶ್ನೆಗಳನ್ನು ಬರೀಬೇಕು. ಪ್ರತಿಯೊಂದು ಪ್ರಶ್ನೆಯೂ ಕೂಡ ನಿಮಗೆ 5 ಅಂಕಗಳನ್ನು ದೊರಕಿಸಿಕೊಡುವ
ಕೊಡುವಂತಹ ಕೆಲಸ ಮಾಡ್ತದೆ. ಹಾಗಾದರೆ ಈ ಮೂರನೇ ಭಾಗದಲ್ಲಿ ಸೆಪ್ಟೆಂಬರ್ 2020ರಲ್ಲಿ ಕೇಳಲಾದ ಪ್ರಶ್ನೆಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ 23ನೇ ಪ್ರಶ್ನೆ ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿರುವಂತಹ ಜನಾಂಗೀಯ ಸಮೂಹಗಳು ಯಾವುವು ಅಂತಂದರೆ ಅವುಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ನಿಗ್ರಿಟೋ, ಎರಡನೇದಾಗಿ ಪ್ರೋಟೋ ಆಸ್ಟ್ರಲಾಯ್ಡ್, ಮೂರನೇದಾಗಿ ಮಂಗೋಲಾಯ್ಡ್, ನಾಲ್ಕನೇದಾಗಿ ಮೆಡಿಟರೇನಿಯನ್, ಐದನೇದಾಗಿ ಪಶ್ಚಿಮ ಟ್ರಾಕಿ ಸೇಫಾಲರು, ಆರನೇದಾಗಿ ನಾರಣಿಕರು. ಈ ಆರರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಇವುಗಳನ್ನು ವಿವರಣೆ ಎರಡೆರಡು ಮೂರು ವಾಕ್ಯಗಳಲ್ಲಿ ವಿವರಣೆ ಮಾಡಿದಾಗ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೇ ಅದರಲ್ಲಿ ಅಂದರೆ 5ನೇ ಭಾಗ ಮತ್ತು 3ನೇ ಭಾಗದಲ್ಲಿ 5 ಅಂಕದ ಪ್ರಶ್ನೆಗಳಲ್ಲಿ ಎರಡನೆಯದು ಅಂದರೆ 24ನೇ ಪ್ರಶ್ನೆ ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ. ಬುಡಕಟ್ಟು ಪಂಚಶೀಲ ತತ್ವಗಳು ಯಾವುವು? ಬುಡಕಟ್ಟು ಪಂಚಶೀಲ ತತ್ವಗಳಲ್ಲಿ ಪ್ರಮುಖವಾಗಿ ನಾವು ವಿವರಣೆಯನ್ನು ಮಾಡಬೇಕು ಅಂದರೆ, ಮೊದಲನೆಯದಾಗಿ ಬುಡಕಟ್ಟು ಪಂಗಡಗಳು ತಮ್ಮದೇ ಆದ ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲು ಅವಕಾಶ ನೀಡಿ ಅವರ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಬೇಕು. ಇದು ಮೊದಲನೇ ಪಂಚಶೀಲ ತತ್ವ, ಬುಡಕಟ್ಟು ಪಂಚಶೀಲ ತತ್ವ. ಎರಡನೇದಾಗಿ ಭೂಮಿ ಮತ್ತು ಅರಣ್ಯಗಳ ವಿಚಾರದಲ್ಲಿ ಬುಡಕಟ್ಟುಗಳ ಹಕ್ಕುಗಳನ್ನು ಗೌರವಿಸುವುದು. ಮೂರನೆಯದಾಗಿ ಬುಡಕಟ್ಟು ಪ್ರದೇಶಗಳ ಆಡಳಿತ ಅಭಿವೃದ್ಧಿ ತರಬೇತಿ ನೀಡಿ ಅವರ ಕ್ಷೇತ್ರಗಳಿಗೆ ಹೊರಗಿನವರ ಪ್ರವೇಶವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಇದು ಮೂರನೆಯದು. ಇನ್ನು ನಾಲ್ಕನೆಯದು ಬುಡಕಟ್ಟು ಪ್ರದೇಶಗಳಲ್ಲಿ ಒಂದೇ ಸಾರಿಗೆ ಹಲವಾರು ಯೋಜನೆಗಳನ್ನು ಕೈಗೊಳ್ಳಬಾರದು ಮತ್ತು ಅದರ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಕೆಲಸ ಮಾಡಬಾರದು. ಇನ್ನು ಐದನೆಯದಾಗಿ ಬುಡಕಟ್ಟು ಕಲ್ಯಾಣ ಸಾಧನೆಯನ್ನು ಅವರ ವ್ಯಕ್ತಿತ್ವದ ಪ್ರಗತಿಯ ಮೂಲಕ ಗುರುತಿಸಬೇಕೇ ವಿನಃ ಅವರಿಗೆ ಖರ್ಚು ಮಾಡಿದ ಹಣದಿಂದ ಅಲ್ಲ. ಈ ಪ್ರಮುಖ 5 ಅಂಶಗಳು ಬುಡಕಟ್ಟು ಪಂಚಶೀಲ ತತ್ವಗಳು ಆಗಿವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 25ನೇ ಪ್ರಶ್ನೆ ಅವಿಭಕ್ತ ಕುಟುಂಬದ 5 ಅನುಕೂಲಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ 5 ಅನುಕೂಲಗಳನ್ನು ವಿವರಿಸಿ ಎಂದಾಗ ಮೊದಲನೆಯದಾಗಿ ಆರ್ಥಿಕ ಅನುಕೂಲತೆ, ಎರಡನೆಯದಾಗಿ ಸದಸ್ಯರ ಸಂರಕ್ಷಣೆ, ಮೂರನೆಯದಾಗಿ ಮನರಂಜನೆ, ನಾಲ್ಕನೆಯದಾಗಿ ವ್ಯಕ್ತಿತ್ವ ವಿಕಾಸ, ಐದನೆಯದಾಗಿ ಸಮಾಜವಾದದ ಪರಿಕಲ್ಪನೆ. ಈ ಪ್ರಮುಖ 5 ಅನುಕೂಲತೆಗಳನ್ನು ನಾವು 2-3 ವಾಕ್ಯಗಳಲ್ಲಿ ಇದನ್ನು ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 26ನೇ ಪ್ರಶ್ನೆ ನಗರದ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿ ಅಥವಾ ಪರಿಹಾರಗಳನ್ನು ಸೂಚಿಸಿ. ಈ ನಗರದಲ್ಲಿ ಅನೇಕ ಸಮಸ್ಯೆಗಳಿವೆ, ಅವುಗಳಿಗೆ ಯಾವ ರೀತಿಯ ಪರಿಹಾರವನ್ನು ಸೂಚಿಸಿ ಅಂತ ಹೇಳ್ತಾರೆ ಅನ್ನೋದನ್ನು ನೋಡೋಣ. ಅವುಗಳಿಗೆ ಯಾವ ಪರಿಹಾರಗಳಿವೆ ಅಂತಂದರೆ, ಮೊದಲನೆಯದಾಗಿ ನಗರಗಳ ವ್ಯವಸ್ಥಿತ ಬೆಳವಣಿಗೆ ಹಾಗೂ ಉದ್ಯೋಗಾವಕಾಶಗಳ ಸೃಷ್ಟಿ. ಇಲ್ಲಿ ಏನಾಗ್ತದೆ ಅಂದರೆ, ನಗರಕ್ಕೆ ಅತ್ಯಂತ ಹೆಚ್ಚಿನ ಜನ ವಲಸೆ ಬರುವುದು ಕಾರಣ ಏನು ಅಂದರೆ ಉದ್ಯೋಗಕ್ಕಾಗಿ. ಹಾಗಾಗಿ ಅಲ್ಲಿ ವ್ಯವಸ್ಥಿತವಾದಂತಹ ಬೆಳವಣಿಗೆಯೂ ಮಾಡಬೇಕು, ಜೊತೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಆಗ ನಗರದ ಸಮಸ್ಯೆ ಕಡಿಮೆ ಆಗ್ತದೆ. ಇದು ಮೊದಲನೇದು. ಎರಡನೇದು ವಲಸೆಯನ್ನು ತಡೆಗಟ್ಟೋದು. ಸಾಮಾನ್ಯವಾಗಿ ಬರುವಂಥವರು ವಲಸೆ ಯಾವುದಕ್ಕಾಗಿ ಅಂದರೆ ಉದ್ಯೋಗಕ್ಕಾಗಿ. ಎಲ್ಲಿಂದ? ಗ್ರಾಮೀಣ ಭಾಗದಿಂದ. ಹಾಗಾದರೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿಯೇ ಉದ್ಯೋಗಗಳ ಸೃಷ್ಟಿ ಮಾಡಿದಾಗ ಆ ವಲಸೆ ಬರುವುದನ್ನು ತಡೆಗಟ್ಟಬಹುದಾಗಿದೆ. ಹಾಗಾಗಿ ವಲಸೆಗಳನ್ನು ತಡೆಗಟ್ಟುವುದು. ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ, ನಗರ ಸಭೆಗಳಿಗೆ ಅಗತ್ಯವಾದ ಹಣಕಾಸಿನ ನೆರವನ್ನು ನೀಡುವುದು, ವ್ಯವಸ್ಥಿತ ವಸತಿ ಯೋಜನೆ, ಕಡಿಮೆ ಖರ್ಚಿನಲ್ಲಿ ಮನೆ ನಿರ್ಮಾಣ, ಉತ್ತಮ ಸಾರಿಗೆ ವ್ಯವಸ್ಥೆ, ಸಮುದಾಯದ ಚಟುವಟಿಕೆಗಳಲ್ಲಿ ಜನ ಭಾಗವಹಿಸುವಿಕೆ ಮತ್ತು ಜವಾಬ್ದಾರಿಯುತವಾದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಈ ಅಂಶಗಳು ಏನಾಗಿವೆ ಅಂತಂದರೆ ನಗರದ ಸಮಸ್ಯೆಗಳಿಗೆ ನಾವು ಪರಿಹಾರವಾಗಿ ಪರಿಗಣಿಸಬಹುದು, ಪರಿಹಾರವಾಗಿ ತೆಗೆದುಕೊಳ್ಳಬಹುದಾಗಿದೆ. ಇವುಗಳಿಗೆ ಸಂಕ್ಷಿಪ್ತವಾದ ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 27ನೇ ಪ್ರಶ್ನೆ ಮುದ್ರಣ ಮಾಧ್ಯಮದ ಇತ್ತೀಚಿನ ಬೆಳವಣಿಗೆಗಳನ್ನು ವಿಶ್ಲೇಷಿಸಿ. ಮುದ್ರಣ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಅಂತ ನಾವು ಕರಿತೀವಿ. ಈ ಮುದ್ರಣ ಮಾಧ್ಯಮದ ಇತ್ತೀಚಿನ ಬೆಳವಣಿಗೆಯನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅಂದರೆ, ಮೊದಲನೆಯದಾಗಿ ನಗರ ಪ್ರದೇಶಗಳಿಗೆ ಶಿಕ್ಷಿತರ ವಲಸೆ ಪ್ರಮಾಣ ಹೆಚ್ಚಳ ಆಗ್ತಾ ಇರುವಂಥದ್ದು. ಪ್ರಬಲ ಪತ್ರಿಕೆಗಳಿಗೆ ಇರುವಂತಹ ಮನೋರಮ, ಈನಾಡು ಇಂತಹ ಪ್ರಮುಖ ಪತ್ರಿಕೆಗಳು ಸ್ಥಳೀಯ ವಾರ್ತೆಗಳಿಗೆ ಹೆಚ್ಚಿನ ಗಮನ ನೀಡಿ ಜಿಲ್ಲಾ ಮಟ್ಟದಲ್ಲಿ ಮುದ್ರಣ ಆರಂಭಿಸಿದ್ದು. ಮೂರನೇದಾಗಿ ತಮಿಳಿನ ದಿನತಂತಿ
ಕನ್ನಡದ ವಿಜಯ ಕರ್ನಾಟಕ, ಕನ್ನಡಪ್ರಭ, ವಿಜಯವಾಣಿ ಮುಂತಾದ ಪತ್ರಿಕೆಗಳು ಸರಳ ಜನ ಮತ್ತು ಜನಸಾಮಾನ್ಯರ ಭಾಷೆಯಲ್ಲಿ ಸುದ್ದಿಯನ್ನು ಪ್ರಕಟಿಸುವ ಮೂಲಕ ಓದುಗರ ಸಂಖ್ಯೆಯನ್ನು ಏನು ಮಾಡಿಕೊಂಡು ಅಂದರೆ ಇವು ಹೆಚ್ಚಿಸಿಕೊಂಡವು. ಇನ್ನು ನಾಲ್ಕನೆಯದಾಗಿ ಭಾರತೀಯ ಸುದ್ದಿ ಮಾಧ್ಯಮಗಳು ಆಧುನಿಕ ಮುದ್ರಣ ತಂತ್ರಜ್ಞಾನವನ್ನು ಅಳವಡಿಸಿ ಹೆಚ್ಚುವರಿ ಪುಟಗಳು, ಪುರವಣಿಗಳು ಮತ್ತು ಸಾಹಿತ್ಯದ ವಿಷಯಗಳನ್ನು ಹೊರತಂದಿರುವಂಥದ್ದು. ಇನ್ನು ಐದನೆಯದಾಗಿ ದೈನಿಕ ಭಾಸ್ಕರ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳು ಗ್ರಾಹಕ ಭೇಟಿ ಕಾರ್ಯಕ್ರಮ, ಮನೆ ಮನೆ ಸರ್ವೇಕ್ಷಣೆ, ಹೊಸ ಮಾರುಕಟ್ಟೆಯ ತಂತ್ರಗಾರಿಕೆ ಮುಂತಾದವುಗಳನ್ನು ಅಳವಡಿಸಿಕೊಂಡಿರುವಂಥದ್ದು. ಇನ್ನು ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮದವರು ಮಾಲೀಕತ್ವದ ಮೇಲೆ ಹಿಡಿತ ಸಾಧಿಸುತ್ತಿರುವುದು. ಇವೆಲ್ಲವೂ ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇವುಗಳನ್ನು ನಾವು ಯಾವುದಾದ್ರೂ 5ಕ್ಕೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 28ನೆಯ ಪ್ರಶ್ನೆ, ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಾಮಾಜಿಕ ಚಳುವಳಿಯ ಮೂಲಾಂಶಗಳು, ಇದನ್ನು ಮಾರ್ಚ್ 2020ರಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸಾಮಾಜಿಕ ಚಳುವಳಿಯ ಮೂಲಾಂಶಗಳು ಈ ಮೂರನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕು. ಯಾವುವು ಅಂದರೆ, ಮೊದಲನೆಯದಾಗಿ ಸಿದ್ಧಾಂತ, ಎರಡನೆಯದಾಗಿ ಸಾಮೂಹಿಕ ಕ್ರೋಢೀಕರಣ, ಮೂರನೆಯದಾಗಿ ನಾಯಕತ್ವ ಮತ್ತು ಸಂಘಟನೆ. ಈ ಮೂರನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಪ್ರಶ್ನೆ ಪತ್ರಿಕೆಯ 4ನೆಯ ಭಾಗ, ಇಲ್ಲಿಯೂ ಕೂಡ ನಾವು 5 ಅಂಕದ ಪ್ರಶ್ನೆಗಳನ್ನು ನೋಡ್ತೀವಿ. ಇದು ಅದರ ತರಹನೇ ಸೇಮ್, ಆದರೆ ಅಲ್ಲಿ 6 ಕೇಳಿ 4 ಬರಿ ಅಂತ ಹೇಳ್ತಾರೆ. ಸೇಮ್ ಇಲ್ಲಿಯೂ ಕೂಡ 6 ಪ್ರಶ್ನೆಗಳನ್ನು ನಿಮಗೆ ನೀಡಿರ್ತಾರೆ, ಅದರಲ್ಲಿ ನೀವು 4 ಬರಿಬೇಕಾಗ್ತದೆ. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ 15 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಯೂ ಕೂಡ 5 ಅಂಕ ನಮಗೆ ದೊರಕಿಸಿಕೊಡುವಂಥ ಕಾರ್ಯವನ್ನು ಮಾಡ್ತದೆ. ಹಾಗಾದರೆ 29ನೆಯ ಪ್ರಶ್ನೆ ಯಾವುದು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಅಂದರೆ ನಮ್ಮ ಭಾರತದ ಏಕತೆಯ ಸ್ವರೂಪ ಯಾವ ರೀತಿಯಾಗಿದೆ ಅನ್ನೋದನ್ನು ವಿವರಿಸಿ ಅಂದಾಗ ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ಹಾಕಿ ನಾವು ವಿವರಣೆಯನ್ನು ಮಾಡಬೇಕಾಗ್ತದೆ. ಭಾರತೀಯ ಏಕತೆಯ ಸ್ವರೂಪ ಯಾವುದು ಅಂದರೆ, 1 ಪ್ರಾಂತೀಯ ಏಕತೆ, 2 ಭಾಷಾ ಏಕತೆ, 3 ಧಾರ್ಮಿಕ ಏಕತೆ, 4 ಸಾಂಸ್ಕೃತಿಕ ಏಕತೆ. ಈ 4 ಅಂಶಗಳನ್ನು ನಾವು 2-3 ವಾಕ್ಯಗಳಲ್ಲಿ ವಿವರಣೆ ಮಾಡಿದಾಗ ಈ ಭಾರತದ ಏಕತೆಯ ಸ್ವರೂಪಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 30ನೆಯ ಪ್ರಶ್ನೆ, ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳು ಯಾವುವು ಅಂದರೆ, 1 ಭದ್ರತೆ ಇಲ್ಲದ ಸಾಲ, 2ನೇದ್ದು ಬಡತನದ ರೇಖೆಯ ಕೆಳಗಿನವರಿರುವವರಿಗೆ ಸಾಲ ನೀಡುವುದು, 3ನೇದಾಗಿ ಸ್ವಸಹಾಯ ಸಂಘಗಳು ಸದಸ್ಯರು ಕೂಡ ಸೂಕ್ಷ್ಮ ಹಣಕಾಸು ಲಾಭ ಪಡೆಯುವುದು, 4ನೇದಾಗಿ ಸೂಕ್ಷ್ಮ ಹಣಕಾಸಿನಲ್ಲಿ ಪಡೆಯುವ ಗರಿಷ್ಠ ಸಾಲದ ಮೊತ್ತ ಕಡಿಮೆ ಪ್ರಮಾಣದ್ದಾಗಿರುತ್ತದೆ, 5ನೇದಾಗಿ ಬಡವರಿಗೆ ನೀಡುವ ಸಾಲವನ್ನು ಸ್ವಸಹಾಯ ಸಂಘಗಳು ನಿರ್ಧಾರ ಮಾಡುತ್ತವೆ. ಈ ಪ್ರಮುಖ 5 ಅಂಶಗಳನ್ನು ನಾವು ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳಾಗಿ ನಾವು ಉತ್ತರವನ್ನು ನೀಡಿದಂತಾಗ್ತದೆ. ಇವುಗಳನ್ನು 2-3 ವಾಕ್ಯಗಳಲ್ಲಿ ನಾವು ಒಂದೊಂದಾಗಿ ವಿವರಣೆಯನ್ನು ಮಾಡಬೇಕಾಗ್ತದೆ. ಇನ್ನು 31ನೆಯ ಪ್ರಶ್ನೆ, ತರವಾಡುವಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ತರವಾಡು ಏನಿದು? ತರವಾಡುವಿನ ಬಗ್ಗೆ ನಾವು ಟಿಪ್ಪಣಿ ಬರೀಬೇಕು ಅಂತಂದರೆ, ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ತರವಾಡು ಎನ್ನುವರು. ತರವಾಡು ಅಂದರೆ ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನವಾದ ಅವಿಭಕ್ತ ಕುಟುಂಬ. ಇದಕ್ಕೆ ಏನಂತ ಕರೀತಾರೆ? ತರವಾಡು ಅಂತ ಕರೀತಾರೆ. ಇಲ್ಲಿ ಕುಟುಂಬದ ಸ್ತ್ರೀ ಸದಸ್ಯೆ ಅಥವಾ ತಾಯಿ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಾರೆ. ನಾವು ಆವಾಗಲೇ ಚರ್ಚೆ ಮಾಡುವಾಗ ಹೇಳಿದ್ದೆ 2, ಮಾತೃಪ್ರಧಾನವಾದ ಕುಟುಂಬ, ಪಿತೃಪ್ರಧಾನವಾದ ಕುಟುಂಬ. ಸಾಮಾನ್ಯವಾಗಿ ನಾವು ಹೆಚ್ಚಿಗೆ ಪಿತೃಪ್ರಧಾನವಾದ ಕುಟುಂಬವನ್ನೇ ನೋಡ್ತೀವಿ. ಆದರೆ ಇಲ್ಲಿ ತರವಾಡು ಅಥವಾ ಕೇರಳದ ನಾಯರ್ ಜಾತಿಯಲ್ಲಿ ಮಾತೃಪ್ರಧಾನವಾದ ಕುಟುಂಬಕ್ಕೆ ನಾವೇನಂತ ಕರಿತೀವಿ ಅಂದರೆ ತರವಾಡು. ಅಲ್ಲಿ ಹಿರಿಯ ಸ್ತ್ರೀ ಅಥವಾ ತಾಯಿ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಾರೆ. ಇನ್ನು ಪುರುಷ ಸದಸ್ಯರು ಏನು ಮಾಡ್ತಾರೆ ಅಂದರೆ ಸಹಾಯಕ ಪಾತ್ರವನ್ನು ನಿರ್ವಹಿಸುತ್ತಾರೆ. ಅಲ್ಲಿ ತಾಯಿಯ ಸಹೋದರ ಸಹಾಯಕನಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಾನೆ. ಈತನನ್ನು ಏನಂತ ಕರೀತಾರೆ ಅಂದರೆ ಕರ್ಣವನ್ ಎಂದು ಕರೆಯುತ್ತಾರೆ ಅಥವಾ ಕರ್ಣವನ್ ಎನ್ನುವರು. ಯಾರನ್ನ? ತಾಯಿಯ ಸಹೋದರ ಅಲ್ಲಿ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಾನಲ್ಲ ಅವನಿಗೆ ಕರ್ಣವನ್ ಅಂತ ಕರೀತಾರೆ. ಇನ್ನು ತರವಾಡುವಿನಲ್ಲಿ ವಿಭಜನೆಗೊಂಡ ಭಾಗಗಳನ್ನು
ತವಳಿ ಎನ್ನಲಾಗುತ್ತದೆ. ಇನ್ನು ತರವಾಡುವಿನಿಂದ ಭಾಗ ಆಯಿತು, ವಿಭಜನೆ ಆಯಿತು, ವಿಭಕ್ತ ಆಯಿತು ಅಂದರೆ ಅಲ್ಲಿ ಆ ಭಾಗಕ್ಕೆ ಏನಂತ ಕರೀತಾರೆ ಅಂತಂದರೆ ತವಳಿ ಅಂತ ಕರೀತಾರೆ. ಇದರಲ್ಲಿ ಒಬ್ಬ ಸ್ತ್ರೀ ಸದಸ್ಯೆ, ಆಕೆಯ ಮಕ್ಕಳು ಹಾಗೂ ಇನ್ನಿತರ ಮಾತೃಪ್ರಧಾನ ಕುಟುಂಬದ ಸದಸ್ಯರನ್ನು ಅದು ಒಳಗೊಂಡಿರ್ತಾ ಇದೆ. ತರವಾಡುವಿನಲ್ಲಿ ಪರಿವರ್ತನೆಗಳಲ್ಲಿ ಸದಸ್ಯರು ಸಮಪಾಲು ಪಡೆಯುತ್ತಾರೆ ಮತ್ತು ವಿವಾಹ ಸ್ವರೂಪ ಹೆಚ್ಚು ಶಾಶ್ವತ ಸ್ವರೂಪ ಪಡೆದುಕೊಂಡಿದೆ. ಇವೆಲ್ಲವುಗಳನ್ನು ನಾವು ಏನು ಮಾಡಬೇಕು ಅಂದರೆ ಈ ಪ್ರಶ್ನೆಗೆ ವಿವರಣೆಯನ್ನು ನೀಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 32ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ವಿವರಿಸಿ. ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ವಿವರಿಸಿ ಅಂದಾಗ ನಾವು ಈ ಕೆಳಗಿನ ಅಂಶಗಳನ್ನು ಅದರಲ್ಲಿ ಆ ಒಂದು ಉತ್ತರದಲ್ಲಿ ನಾವು ನೋಡಬೇಕಾಗ್ತದೆ ಅಥವಾ ಅವುಗಳನ್ನು ದಾಖಲಿಸಬೇಕಾಗ್ತದೆ. ಅಂದರೆ ಗ್ರಾಮ ಪಂಚಾಯಿತಿ ಕಾರ್ಯಗಳು ಯಾವುವು? ಮೊದಲನೇದಾಗಿ ಕುಡಿಯುವ ನೀರಿನ ಸೌಲಭ್ಯ, ಅಂದರೆ ಆ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು ಗ್ರಾಮ ಪಂಚಾಯಿತಿಯ ಕಾರ್ಯ ಆಗಿದೆ. ಎರಡನೇದಾಗಿ ಸಣ್ಣ ನೀರಾವರಿಯ ನಿರ್ವಹಣೆ. ಮೂರನೆಯದಾಗಿ ಶಾಲಾ ಕಟ್ಟಡಗಳ ನಿರ್ವಹಣೆ. ನಾಲ್ಕನೆಯದಾಗಿ ಕುಟುಂಬ ಯೋಜನೆ, ಬಾವಿ ಕೆರೆಗಳ ನಿರ್ಮಾಣ. ಐದನೆಯದಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯದ ನಿರ್ವಹಣೆ. ಇನ್ನು ಆರನೆಯದಾಗಿ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ಇನ್ನು ಅನೇಕ ಮುಂತಾದವುಗಳಿವೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಗ್ರಾಮ ಪಂಚಾಯಿತಿಯ ಕಾರ್ಯಗಳು ಆಗ್ತವೆ. ಇನ್ನು 33ನೇ ಪ್ರಶ್ನೆ, ಕ್ಯಾಥೋಲಿನ್ ಗೌ ಅವರ ಪ್ರಕಾರ ರೈತ ಚಳುವಳಿಯ ಪ್ರಕಾರಗಳನ್ನು ತಿಳಿಸಿ. ಕ್ಯಾಥೋಲಿನ್ ಗೌ ಅವರು ರೈತ ಚಳುವಳಿಯ ಬಗ್ಗೆ ತಮ್ಮದೇ ಆದಂತಹ ಒಂದು ವಿವರಣೆಯನ್ನು ನೀಡ್ತಾರೆ, ಪ್ರಕಾರಗಳನ್ನು ಹೇಳ್ತಾರೆ. ಅವುಗಳೆಂದರೆ ಪುನಃಸ್ಥಾಪನಾ ದಂಗೆಗಳು, ಎರಡನೆಯದ್ದು ಧಾರ್ಮಿಕ ಚಳುವಳಿಗಳು, ಸಮಾಜನಿಷ್ಠ ದರೋಡೆಗಳು, ಭಯೋತ್ಪಾದಕ ಪ್ರತಿಕಾರಗಳು, ಜನತಾ ವಿಪ್ಲವಗಳು. ಇವು ಕ್ಯಾಥೋಲಿನ್ ಗೌ ಅವರ ಪ್ರಕಾರ ರೈತ ಚಳುವಳಿಯ ಪ್ರಕಾರಗಳಾಗಿವೆ. ಇವುಗಳನ್ನು ನಾವು 2-3 ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಆಧುನೀಕರಣಕ್ಕೆ 5 ಕಾರಣಗಳನ್ನು ಪಟ್ಟಿ ಮಾಡಿ. ಇದು 34ನೇ ಪ್ರಶ್ನೆ. ಆಧುನೀಕರಣಕ್ಕೆ 5 ಕಾರಣಗಳನ್ನು ಪಟ್ಟಿ ಮಾಡಿ ಅಂದಾಗ ಅವು ಯಾವುವು ಅಂತಂದರೆ, ಮೊದಲನೆಯದಾಗಿ ಶಿಕ್ಷಣ. ಈ ಶಿಕ್ಷಣದಿಂದ ಇವತ್ತು ಆಧುನೀಕರಣ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಎರಡನೇದ್ದು ಸಂವಹನ. ಮೂರನೆಯದಾಗಿ ರಾಷ್ಟ್ರೀಯತೆಯ ಆಧಾರವಾದಂತಹ ಆದರ್ಶಗಳು. ನಾಲ್ಕನೆಯದಾಗಿ ಜನಾಕರ್ಷವಾದ ನಾಯಕತ್ವ, ಅಂದರೆ ಜನರಿಗೆ ಆಕರ್ಷಕವಾಗುವಂತಹ ನಾಯಕತ್ವ. ಐದನೆಯದಾಗಿ ಪ್ರಬಲ ಸರ್ಕಾರ. ಈ ಪ್ರಮುಖ 5 ಅಂಶಗಳು ಆಧುನೀಕರಣಕ್ಕೆ ಅತ್ಯಂತ ಹೆಚ್ಚಿನ ಕಾರಣ ಆಗಿರುವಂಥದ್ದು. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 5ನೇ ಭಾಗ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5ನೇ ಭಾಗ ಬಂತು. 4 ಭಾಗಗಳನ್ನ ನಾವು ನೋಡಿದ್ವಿ. ಈ 5ನೇ ಭಾಗ ಯಾವ ರೀತಿಯಾಗಿರ್ತದೆ, ಇದು ಯಾವ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರ್ತಾ ಇದೆ ಅಂತಂದರೆ, ಮೊದಲನೆಯದಾಗಿ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 25ರಿಂದ 30 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಇವು ಲಾಂಗ್ ಕ್ವಶನ್ಸ್, ಹೆಚ್ಚಿನ ವಿವರಣೆಯನ್ನು ಬಯಸುವಂತಹ ಪ್ರಶ್ನೆಗಳು. 25ರಿಂದ 30 ವಾಕ್ಯಗಳಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ, ಅಂದರೆ ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ, ಇಲ್ಲಿ ನಮಗೆ ಆಯ್ಕೆಗೆ ಅವಕಾಶ ಇದೆ. 2 ಪ್ರಶ್ನೆಗಳಿಗೆ ನಾವು 25ರಿಂದ 30 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಈ ಸರಿ ಉತ್ತರ ಎಷ್ಟು ಅಂಕಗಳನ್ನು ನಮಗೆ ದೊರಕಿಸಿಕೊಡ್ತದೆ ಅಂತಂದರೆ 10 ಅಂಕಗಳನ್ನು ದೊರಕಿಸಿಕೊಡ್ತದೆ. ಹಾಗಾದರೆ ಆ ಪ್ರಶ್ನೆಗಳು ಯಾವುವು? ಸೆಪ್ಟೆಂಬರ್ 2020ರಲ್ಲಿ ಕೇಳಿದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆಗಳು ಯಾವುವು ಅಂತಂದರೆ, ಈ ಪ್ರಶ್ನೆ ಪತ್ರಿಕೆಯ ಸೀರಿಯಲ್ 35ನೇ ಪ್ರಶ್ನೆ, 10 ಅಂಕದಲ್ಲಿ ಮೊದಲನೆಯ ಪ್ರಶ್ನೆ, ಜನಸಂಖ್ಯಾಶಾಸ್ತ್ರ ಎಂದರೇನು? ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಜನಸಂಖ್ಯಾಶಾಸ್ತ್ರ ಎಂದರೇನು ಮತ್ತು ಭಾರತ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಹಾಗಾದರೆ ಇದಕ್ಕೆ ಉತ್ತರ ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅಂತಂದರೆ, ಮೊದಲನೇದಾಗಿ ಜನಸಂಖ್ಯಾಶಾಸ್ತ್ರ ಎಂದರೇನು ಅನ್ನೋದ್ರ ಬಗ್ಗೆ ವಿಚಾರ. ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣಗಳನ್ನೊಳಗೊಂಡಂತೆ
ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುತ್ತದೆ. ಇದನ್ನು ನಾವು ಜನಸಂಖ್ಯಾ ಶಾಸ್ತ್ರ ಅಂತ ಕರಿತೀವಿ. ಇನ್ನು ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಲಕ್ಷಣಗಳು ಅಂದರೆ ಈ ಕೆಳಗಿನ ಅಂಶಗಳು ಯಾವುದು? ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಭಾರತೀಯ ಜನಸಂಖ್ಯೆಯ ವಯೋರಚನೆ, ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಭಾರತದಲ್ಲಿ ಹೆಚ್ಚುತ್ತಿರುವಂತಹ ಸಾಕ್ಷರತೆಯ ಪ್ರಮಾಣ, ಇನ್ನು ಹೆಚ್ಚುತ್ತಿರುವ ಗ್ರಾಮೀಣ ಮತ್ತು ನಗರದ ವ್ಯತ್ಯಾಸಗಳು. ಈ ಅಂಶಗಳು ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಲಕ್ಷಣಗಳಾಗಿವೆ. ಇವುಗಳನ್ನು ನಾವು ವಿವರವಾಗಿ ವಿವರಣೆ ಮಾಡಬೇಕು. ಯಾಕಂದರೆ ಇದು 25ರಿಂದ 30 ವಾಕ್ಯಗಳಲ್ಲಿರುವ ಕಾರಣದಿಂದ ಇವುಗಳನ್ನು ಸ್ವಲ್ಪ ವಿವರಣೆಯಿಂದ ನಾವು ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 36ನೇ ಪ್ರಶ್ನೆ, ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ವಿವರಿಸಿ. ಈ ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ವಿವರಿಸಿ ಅಂದಾಗ ಇದಕ್ಕೆ ಉತ್ತರ ಈ ಕೆಳಗಿನ ಅಂಶ ಒಳಗೊಂಡಿರಬೇಕು. ಎಸ್.ವಿ. ಕೇತ್ಕರ್ ಅವರ ಪ್ರಕಾರ ಜಾತಿಯು 2 ಲಕ್ಷಣಗಳ ಸಮೂಹವಾಗಿದೆ ಅಂತ ಹೇಳ್ತಾರೆ. ಕೇತ್ಕರ್ ಅವರು ಅದರ ವ್ಯಾಖ್ಯಾನವನ್ನು ಮಾಡುವಾಗ ಎಷ್ಟು ಲಕ್ಷಣಗಳನ್ನು ಒಳಗೊಂಡಿದೆ ಅಂದರೆ 2. ಅದು ಯಾವುದು ಅಂದರೆ, ಒಂದು, ಜಾತಿಯ ಸದಸ್ಯತ್ವವು ಹುಟ್ಟಿನಿಂದ ಬರುತ್ತದೆ. ಈಗ ನಾವು ಹೌದು ನಿಜವಾಗಿ ನಾವು ಯಾವ ಜಾತಿಗೆ ಸೇರಿದವರು ಅನ್ನೋದು ಹೇಗೆ ನಮಗೆ ಆ ಸದಸ್ಯತ್ವ ಬರ್ತದೆ ಜಾತಿದು ಅಂದರೆ, ನಾವು ಯಾವ ಜಾತಿಯಲ್ಲಿ ಜನಿಸಿದೀವೋ, ಯಾವ ಜಾತಿಯ ಸಮುದಾಯದಲ್ಲಿ ಜನಿಸಿದೀವೋ ಅದರ ಮೇಲೆ ಬರ್ತದೆ. ಅಂದರೆ ಜಾತಿಯ ಸದಸ್ಯತ್ವವು ಹುಟ್ಟಿನಿಂದ ಬರುತ್ತದೆ. 2ನೇದಾಗಿ, ಸದಸ್ಯರು ತಮ್ಮ ಸಮೂಹದ ಹೊರಗೆ ವಿವಾಹವಾಗಬಾರದೆಂಬ ನಿಯಮ ಇರುತ್ತದೆ. ಇದು ನಮ್ಮ ಜಾತಿ ಪದ್ಧತಿಯ 2 ಲಕ್ಷಣಗಳು ಆಗಿವೆ. ಇನ್ನು ಇದರ ಅತ್ಯಂತ ಪ್ರಮುಖವಾಗಿರುವ ಲಕ್ಷಣಗಳನ್ನು ನಾವು ಚರ್ಚೆ ಮಾಡಬೇಕು ಅಂದರೆ, ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ, ಶ್ರೇಣೀಕೃತವಾದದ್ದಾಗಿದೆ, ಮೇಲು ಕೀಳು ಎನ್ನುವಂಥ ರೀತಿಯಲ್ಲಿ ಶ್ರೇಣೀಕೃತವಾಗಿರುವಂಥದ್ದು, ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳನ್ನು ಒಳಗೊಂಡಿರುತ್ತದೆ, ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದಂತಹ ಸೌಲಭ್ಯಗಳನ್ನು ಒಳಗೊಂಡಿರ್ತದೆ, ವೃತ್ತಿ ಸಂಬಂಧಿತ ನಿರ್ಬಂಧಗಳಿರ್ತಾ ಇವೆ, ವೈವಾಹಿಕ ನಿರ್ಬಂಧಗಳಿರ್ತಾ ಇವೆ, ಅಂದರೆ ಒಳಬಾಂಧವ್ಯ. ಇವೆಲ್ಲವೂ ಕೂಡ ಜಾತಿ ಪದ್ಧತಿಯ ಒಂದು ಲಕ್ಷಣಗಳಾಗಿವೆ. ಇವುಗಳನ್ನು ಸಂಕ್ಷಿಪ್ತ ಅನ್ನೋಕ್ಕಿಂತಲೂ ಕೂಡ ನಾವು ವಿವರವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 37ನೇ ಪ್ರಶ್ನೆ, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ. ಈ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ ಎಂದಾಗ ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಬೇಕು. ಅದು ಯಾವುದು? ಮೊದಲನೆಯದಾಗಿ, ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗಗಳನ್ನು ನೇಮಿಸಿರುವಂಥದ್ದು. 2ನೇದಾಗಿ, ಶೈಕ್ಷಣಿಕ ಅವಕಾಶಗಳನ್ನು ವಿಶೇಷವಾಗಿ ನೀಡಿರುವಂಥದ್ದು. 3ನೇದಾಗಿ, ಆರ್ಥಿಕ ಅವಕಾಶಗಳನ್ನು ವಿಸ್ತರಣೆ ಮಾಡಿರುವಂಥದ್ದು. 4ನೇದಾಗಿ, ಉದ್ಯೋಗಾವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿಯನ್ನು ನೀಡಿರುವಂಥದ್ದು. ಇನ್ನು 5ನೇದಾಗಿ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣವನ್ನು ಕೈಗೊಂಡಿರುವಂಥದ್ದು. ಈ ಪ್ರಮುಖ 5 ಅಂಶಗಳನ್ನು ನಾವು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಅನ್ನುವಂಥದ್ರಲ್ಲಿ ವಿವರವಾಗಿ ನಾವು ವಿವರಣೆಯನ್ನು ಮಾಡಬೇಕಾಗ್ತದೆ. ಈ ಒಂದು ವಿವರಣೆ ಮಾಡಿದಾಗ ಇದಕ್ಕೆ ನಮಗೆ ಸರಿಯಾದ ಉತ್ತರ ಆಗ್ತದೆ ಹಾಗೂ ಅಂಕಗಳು ಬರುವಂಥದ್ದು. ಇನ್ನು 38ನೇ ಪ್ರಶ್ನೆ, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಇತ್ತೀಚೆಗೆ ಕೈಗೊಂಡ ಕ್ರಮಗಳನ್ನು ವಿವರಿಸಿ. ಅಂದರೆ ರೈತ ಅನೇಕ ಕಾರಣಗಳಿಂದ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಆ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಇತ್ತೀಚೆಗೆ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನು ನಾವು ವಿವರಣೆ ಮಾಡಬೇಕು ಅಂದಾಗ ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ನಾವು ನೀಡಬೇಕಾಗ್ತದೆ. ಯಾವುದು ಅಂದರೆ, ಮೊದಲನೆಯದಾಗಿ ಸಾಲ ಮನ್ನಾ ಮತ್ತು ವಿನಾಯಿತಿ. ನೀವು ನೋಡಿರ್ಬೋದು, ರೈತ ಸಾಲ ಹೆಚ್ಚಳದಿಂದಾಗಿ ಮಾಡಿರುವಂಥ ಸಾಲ ಬರದ ಬೆಳೆ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಸರ್ಕಾರದವ್ರು ಏನು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ, ಆ ರೈತ ಮಾಡಿರುವ ಸಾಲವನ್ನು ಮನ್ನಾ ಮಾಡುವಂಥದ್ದು ಮತ್ತು ಅವುಗಳಿಗೆ ಕೆಲವೊಂದು ವಿನಾಯಿತಿಯನ್ನು ನೀಡ್ತಾ ಇರುವಂಥದ್ದು ನೋಡ್ತೀವಿ. ಇದು ಮೊದಲನೇ ಅಂಶ. 2ನೇದಾಗಿ, ಅತ್ಯಧಿಕ ಬಡ್ಡಿ ದರ ಕಾಯ್ದೆ 2004. 3ನೇದಾಗಿ, ರೈತರ ಸಂಕಷ್ಟಗಳಿಗೆ ಪ್ರತಿಕ್ರಿಯೆಯನ್ನು ನೀಡುವುದು. 4ನೇದಾಗಿ, ಆರೋಗ್ಯ ವಿಮಾ ಯೋಜನೆ. 5ನೇದಾಗಿ, ಬಡ್ಡಿ ದರವನ್ನು ಇಳಿಕೆ ಮಾಡ್ತಾ ಇರುವಂಥದ್ದು. ಈ ಅಂಶಗಳನ್ನು ನಾವು ನೋಡ್ತೀವಿ. ಇದಷ್ಟೇ ಅಲ್ಲದೆ ಇನ್ನೂ ಪರಿಹಾರ ನೀಡುವ ನೀತಿಯ ಪುನರ್ವಿಮರ್ಶೆ, ಅಂದರೆ ಯಾವ ರೀತಿ ಪರಿಹಾರ ನೀಡಬೇಕು ಅನ್ನೋದಕ್ಕೆ ನೀತಿ ಪುನರ್ವಿಮರ್ಶೆ ಮಾಡ್ತಾ ಇರುವಂಥದ್ದು.
7ನೇದಾಗಿ ಮಾಹಿತಿ ಸೌಲಭ್ಯ, 8ನೇದಾಗಿ ಬೆಳೆಗೆ ವಿಮೆಯನ್ನು ಮಾಡುವಂಥದ್ದು, 9ನೇದಾಗಿ ಬಿತ್ತನೆ ಬೀಜದ ಮೇಲೆ ಸಬ್ಸಿಡಿಯನ್ನು ನೀಡುವಂಥದ್ದು, 10ನೇದಾಗಿ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, 11ನೇದಾಗಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯ ಪುನರ್ವಿಮರ್ಶೆ ಮಾಡುವಂಥದ್ದು, ಹಾಗೂ 12ನೇದಾಗಿ ಕೃಷಿ ಸಂಶೋಧನೆಗೆ ಆದ್ಯತೆ ನೀಡುವಂಥದ್ದು. ಈ ಪ್ರಮುಖ 12 ಅಂಶಗಳನ್ನು ನಾವು ಈ ಪ್ರಶ್ನೆಗೆ ವಿವರವಾಗಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 6ನೇ ಭಾಗ, ಈ ಒಂದು ಪ್ರಶ್ನೆ ಪತ್ರಿಕೆಯ 6ನೇ ಭಾಗ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ. ಇಲ್ಲಿ ಯಾವ ರೀತಿ ಅಂದರೆ, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 15 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದು. ಅಲ್ಲಿ 39ನೇ ಸೀರಿಯಲ್ ನಂಬರ್ ಪ್ರಶ್ನೆ ಇದು. ಇಲ್ಲಿ ಯಾವುದು ಅಂದರೆ, ಸಾಮಾಜಿಕ ಸಂಪರ್ಕ ತಾಣಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸಾಮಾಜಿಕ ಸಂಪರ್ಕ ತಾಣಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತ ನಾವು ಕರಿತೀವಿ. ಸೋಷಿಯಲ್ ಮೀಡಿಯಾಗಳು, ಅದರಲ್ಲಿ ನಾವು ಬರುವಂಥ ಸಂಪರ್ಕ ತಾಣಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಸಾಮಾಜಿಕ ಸಂಪರ್ಕ ತಾಣಗಳು ಆನ್ಲೈನ್ ಅಥವಾ ಅಗೋಚರ ವೇದಿಕೆಗಳಾಗಿ ಸಾಮಾನ್ಯ ಆಸಕ್ತಿಯನ್ನು ಹಂಚಿಕೊಳ್ಳಲು ಅಂತರ್ಜಾಲದ ತಾಣವಾಗಿದೆ. ಇಂಟರ್ನೆಟ್ ಅಂತ ನಾವು ಕರಿತೀವಿ, ಅಂತರ್ಜಾಲ. ಇವು ಆನ್ಲೈನ್ ಅಥವಾ ಅಗೋಚರ ವೇದಿಕೆಗಳಾಗಿ ಸಾಮಾನ್ಯ ಆಸಕ್ತಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಅಂತರ್ಜಾಲದ ತಾಣವಾಗಿದೆ. ಇನ್ನು ಸಾಮಾಜಿಕ ಸಂಪರ್ಕ ತಾಣಗಳು SNS ಅಂತ ಕರಿತೀವಿ, ಸೋಷಿಯಲ್ ನೆಟ್ವರ್ಕಿಂಗ್ ಸರ್ವಿಸ್. SNS ಸಂಪರ್ಕ, ಮನರಂಜನೆ ಮತ್ತು ಮಾಹಿತಿಯ ತಾಣಗಳಾಗಿವೆ. ನೀವು ನೋಡಿರ್ಬೋದು ಇವತ್ತು ಯಾವ ರೀತಿಯಾಗಿದೆ ಅಂದರೆ, ಈ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ನಮಗೆ ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಇದೆ, ಮನರಂಜನೆ ಅತ್ಯಂತ ಪ್ರಮುಖವಾಗಿ ನೀಡ್ತಾ ಇವೆ, ಜೊತೆಗೆ ನಮಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಡುವಂಥ ಕೆಲಸಗಳು ಕೂಡ ಮಾಡ್ತಾ ಇವೆ. ಇನ್ನು ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆಯಾಗುತ್ತಿರುವಂಥ ಸಾಮಾಜಿಕ ತಾಣಗಳೆಂದರೆ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಗೂಗಲ್ ಪ್ಲಸ್ ಆಗಿರ್ಬೋದು, ಮೈ ಸ್ಪೇಸ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಭಾರತ ಸ್ಟೂಡೆಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಮುಖ ಸಂಪರ್ಕ ತಾಣಗಳಾಗಿವೆ. ಭಾರತವೂ ಕೂಡ ಈ ಸಾಮಾಜಿಕ ಸಂಪರ್ಕ ತಾಣಗಳ ಬಳಕೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲನೇದಾಗಿ ಅಮೆರಿಕ, ಚೀನಾ, ನಂತರದ ಸ್ಥಾನದಲ್ಲಿ ನಮ್ಮ ಭಾರತ ಆಗಿದೆ. ಇವತ್ತು ಜನಪ್ರಿಯತೆಗಾಗಿ ಪ್ರಾಂತೀಯ ಭಾಷೆಗಳಲ್ಲಿಯೂ ಕೂಡ ನೀವು ಸೇವೆಗಳನ್ನು ನೋಡ್ತಾ ಇದ್ದೀರಿ. ಅಂದರೆ ಆಯಾ ಪ್ರಾಂತಗಳ ಭಾಷೆಯಲ್ಲಿಯೂ ಕೂಡ ಈ ಸಾಮಾಜಿಕ ಜಾಲತಾಣಗಳನ್ನು ನಾವು ಸೇವೆ ಪಡೆದುಕೊಳ್ಳಬಹುದಾಗಿದೆ. ಈ ಅಂಶವನ್ನು ನಾವು ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇದು ಸಂಕ್ಷಿಪ್ತ ವಿವರಣೆ 5 ಅಂಕದ ಪ್ರಶ್ನೆ ಆಗಿರ್ತಾ ಇದೆ. ಇನ್ನು 40ನೇ ಪ್ರಶ್ನೆ, ಪುಷ್ಕರ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಈ ಪ್ರಶ್ನೆಯನ್ನು ಮಾರ್ಚ್ 2020ರಲ್ಲಿಯೂ ಕೂಡ ಕೇಳಲಾಗಿತ್ತು. ಅದು ಸೆಪ್ಟೆಂಬರ್ 2020ರಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಪುಷ್ಕರ ಜಾತ್ರೆಯ ಬಗ್ಗೆ ಟಿಪ್ಪಣಿ ಅಂದಾಗ, ಪುಷ್ಕರ ಜಾತ್ರೆ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ. ಪುಷ್ಕರ ಜಾತ್ರೆಯು ವಿಶ್ವದ ಅತ್ಯಂತ ದೊಡ್ಡ ಒಂಟೆ ಮತ್ತು ಜಾನುವಾರುಗಳ ಜಾತ್ರೆಯಾಗಿದೆ. ಇಲ್ಲಿಯ ಜಾತ್ರೆಯ ವಿಶೇಷ ಸನ್ನಿವೇಶಗಳನ್ನು ವೀಕ್ಷಿಸಲು ಸಾವಿರಾರು ಪ್ರವಾಸಿಗಳು ಆಗಮಿಸುತ್ತಾರೆ. ರಾಜಸ್ಥಾನದ ಈ ಸರೋವರದ ಬಳಿ ಒಂಟೆ, ದನಮೇಳ ಮುಂತಾದ ಪ್ರಾಣಿಗಳ ಮಾರಾಟ, ಒಂಟೆ ಓಟಗಳ ಸ್ಪರ್ಧೆ, ಮೀಸೆಯ ಪ್ರದರ್ಶನ ಈ ಜಾತ್ರೆಯ ವಿಶೇಷವಾದ ಆಕರ್ಷಣೆಯಾಗಿದೆ. ಇನ್ನು ಪುಷ್ಕರ ಜಾತ್ರೆಯು ಕಾರ್ತಿಕ ಮಾಸದ ಏಕಾದಶಿಯಿಂದ ಪೂರ್ಣಿಮೆಯ ನಡುವೆ 5 ದಿನಗಳ ಕಾಲ ನಡೆಯುತ್ತದೆ. ಅಂದು ಬ್ರಹ್ಮನು ಈ ಸರೋವರದಲ್ಲಿ ಸ್ನಾನ ಮಾಡಿದ ಎಂಬ ಪ್ರತೀತಿ ಇದೆ. ಈ ನಂಬಿಕೆಯಿಂದ ಅಪಾರ ಸಂಖ್ಯೆಯ ಭಕ್ತರು ಪವಿತ್ರ ಸ್ನಾನವನ್ನು ಅಲ್ಲಿ ಮಾಡ್ತಾರೆ. ಈ ರೀತಿಯ ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವವಿರುವ ಜಾತ್ರೆಗಳು ನೀವು ನೋಡಿರ್ಬೋದು. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬನಶಂಕರಿ ಜಾತ್ರೆ, ಬೆಂಗಳೂರಿನ ಕಡಲೆಕಾಯಿ ಪರಿಷೆ, ನಾಯಕನಹಟ್ಟಿಯ ತಿಪ್ಪೇಸ್ವಾಮಿ ಜಾತ್ರೆ, ಕೋಲಾರದ ಅಂತರಗಂಗೆ ಜಾತ್ರೆ ಮುಂತಾದ ಭಾಗಗಳಲ್ಲಿ ಇವುಗಳು ನಡೀತಾ ಇವೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪುಷ್ಕರ ಜಾತ್ರೆಯ ಬಗ್ಗೆ ಟಿಪ್ಪಣಿಯನ್ನು ನೀಡಿದಂತೆ ಆಗ್ತದೆ. ಇನ್ನು 41ನೇ ಪ್ರಶ್ನೆ, ಕರ್ನಾಟಕ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. ಕರ್ನಾಟಕ ರೈತ ಸಂಘ ಅದು ಹೋರಾಟ ಯಾವ ರೀತಿಯಾಗಿ ಮಾಡ್ತು, ಅದರ ಪ್ರಮುಖ ವಿಷಯ ಏನು, ಹೋರಾಟದ ವಿಷಯ ಯಾವುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾವು ವಿವರಣೆ ನೀಡಬೇಕು ಅಂತಂದರೆ ಈ ಕೆಳಗಿನ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಮೊದಲನೇದಾಗಿ ಸಾಲ ವಸೂಲಿ ವಿಷಯ ಮತ್ತು ಭ್ರಷ್ಟ ಅಧಿಕಾರಿಗಳು
ಮತ್ತು ರಾಜಕಾರಣಿಗಳ ಗ್ರಾಮ ಪ್ರವೇಶದ ನಿಷೇಧ, ಎರಡನೆಯದಾಗಿ ಪರಿಸರದ ವಿಷಯ, ಮೂರನೆಯದಾಗಿ ಗಣಿಗಾರಿಕೆ, ನಾಲ್ಕನೆಯದಾಗಿ ಬಹುರಾಷ್ಟ್ರೀಯ ಕಂಪನಿಗಳ ವಿರೋಧ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಕರ್ನಾಟಕ ರೈತ ಸಂಘದ ಪ್ರಮುಖ ಹೋರಾಟದ ವಿಷಯಗಳಾಗಿವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಣೆಯನ್ನು ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 42ನೇ ಪ್ರಶ್ನೆ, ಬಾರ್ಬಿ ಬೊಂಬೆಯು ಒಂದು ಜಾಗತಿಕ ಪ್ರಜೆ ಎಂದು ಪರಿಗಣಿಸಿ. ಈ ಪ್ರಶ್ನೆಯನ್ನು ಮಾರ್ಚ್ 2020ರಲ್ಲಿಯೂ ಕೂಡ ಕೇಳಲಾಗಿತ್ತು. ಬಾರ್ಬಿ ಬೊಂಬೆಯು ಒಂದು ಜಾಗತಿಕ ಪ್ರಜೆ ಎಂದು ಪರಿಗಣಿಸಿ. ಬಾರ್ಬಿ ಬೊಂಬೆ ಯಾರಿಗೆ ಇಷ್ಟ ಇಲ್ಲ, ಆ ಬೊಂಬೆ ನೀವು ನೋಡಿರ್ಬೋದು. ಆ ಬೊಂಬೆ ಜಾಗತಿಕ ಪ್ರಜೆ ಅಂತ ನಾವು ಪರಿಗಣಿಸಿ ಅಂದಾಗ ಅದರಲ್ಲಿ ಯಾವ ಅಂಶಗಳನ್ನು ಹಾಕಬೇಕು ಅಂದರೆ, ಇದು ಬಾರ್ಬಿ ಬೊಂಬೆಯು ಜಾಗತಿಕ ಪ್ರಜೆಯಾಗಿದ್ದು ಅಮೇರಿಕ ಈ ಬಾರ್ಬಿ ಬೊಂಬೆಯನ್ನು ತಯಾರಿಸಿ 1959ರಲ್ಲಿ ಪರಿಚಯಿಸಿತು. ಈ ಬೊಂಬೆಯ ಸೃಷ್ಟಿಕರ್ತ ರುತ್ ಹ್ಯಾಂಡ್ಲರ್. ಈ ಬೊಂಬೆಯು ಮುಖ್ಯವಾಗಿ ಅಮೇರಿಕ, ಯುರೋಪ್, ಜಪಾನ್ಗಳಲ್ಲಿ ಮಾರಾಟವಾಗುತ್ತಿದ್ದು ಈಗ ಇಡೀ ವಿಶ್ವದ 140ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಮಾರಾಟವಾಗ್ತಾ ಇದೆ. ಈ ಬಾರ್ಬಿ ಬೊಂಬೆಯ ವಿನ್ಯಾಸ, ಮಾರಾಟದ ತಂತ್ರ, ಜಾಹೀರಾತು ವಿಧಾನಗಳು ಸಿದ್ಧಗೊಳ್ತಾ ಇವೆ. ಬೇಕಾದ ಸಾಮಗ್ರಿ ಕಾರ್ಡ್ಬೋರ್ಡ್, ಬಣ್ಣ, ತೈಲ, ಎಥಿಲಿನ್ ಇದರ ದೇಹಕ್ಕೆ ಲೇಪಿಸಿ ತಯಾರಿಸಲಾಗುತ್ತದೆ. ಮತ್ತು ಅಂತಿಮವಾಗಿ ಜಪಾನ್ನಲ್ಲಿ ನೈಲಾನ್ ಕೂದಲು, ಹತ್ತಿ ವಸ್ತ್ರ, ಚೀನಾ ಜೋಡಣೆಯ ನಂತರ ಹಾಂಗ್ಕಾಂಗ್ ಮೂಲಕ ಬೇರೆ ಬೇರೆ ದೇಶಗಳನ್ನು ತಲುಪಿ ತಾನು ಜಾಗತಿಕ ಪ್ರಜೆ ಎಂದು ಈ ಬಾರ್ಬಿ ಬೊಂಬೆ ನಿರೂಪಿಸುತ್ತದೆ. ಹೀಗೆ ಈ ಬಾರ್ಬಿ ಬೊಂಬೆ ಒಂದು ಜಾಗತಿಕ ಪ್ರಜೆ ಎಂಬ ಒಂದು ಪ್ರಶ್ನೆಗೆ ಟಿಪ್ಪಣಿಯಾಗಿ ನಾವು ಉತ್ತರಿಸಬಹುದಾಗಿದೆ. ಇದು 42ನೇ ಪ್ರಶ್ನೆ. ಇಲ್ಲಿಗೆ ಈ ಸಮಾಜಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಎಲ್ಲ ಅಂಶಗಳು ಮುಕ್ತಾಯವಾದಂತಾಯಿತು. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದೆ ಅನೇಕ ರೀತಿಯ ಅತ್ಯಂತ ಉತ್ತಮವಾಗಿರುವ ನಿಮಗೆಲ್ಲರಿಗೂ ಅನುಕೂಲವಾಗುವಂತಹ ವಿಡಿಯೋಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.